ಅಂತ ಬರೀ ದನ ಕರು ಹಸು ಅಂತ ಹೊರಗಡೆನೆ ಇರೋದಾಯ್ತು. ಒಂದ್ ಸ್ವಲ್ಪ ಹೊತ್ತು ಮನೇಲಿ ಇರೋದಿಲ್ಲ ರೀ. ಒಂದೇ ಕಣೆ ಏನು ನನ್ನ ಹೋಗಾಟ, ಒಂದು ನಿಮಿಷ ಮೊದಲು ಬಿಟ್ಟಿರೋದಿಲ್ಲ ಅಂತೇಳಿ. ಹಾಗೇನಿಲ್ಲ ರೀ, ಭಾವನಿಗೆ ಫೋನ್ ಮಾಡಿದ್ರ, ಹಣ ತಲುಪ್ತು ಅಂತ ಕೇಳಿದ್ರ? ಹೌದಾ, ಬೆಳಗ್ಗೆ ಅವಳೇ ಫೋನ್ ಮಾಡಿದ್ದಳು. ಯಾಕ್ರಿ, ಯಾಕೆ ಒಂಥರ ಮಾತಾಡ್ತಾ ಇದ್ದೀರಲ್ಲ? ಏನಿಲ್ಲ ಬರೀ ರುಕ್ಮಿಣಿ. ಯಾಕ್ರಿ, ಯಾಕೆ ಏನಾಯ್ತು ಅಂತ ಹೇಳ್ರಿ. ಏನಿಲ್ಲ ರುಕ್ಮಿಣಿ, ಹಾಗೇನಿಲ್ಲ ರುಕ್ಮಿಣಿ, ಬೆಳಗ್ಗೆಯಿಂದ ಯಾಕೋ ಸರಿ ಇಲ್ಲ. ಏನಿಲ್ಲ ರುಕ್ಮಿಣಿ, ಹಾಗೇನಿಲ್ಲ. ಅಯ್ಯೋ ಅಂತದ್ದು ಏನಿಲ್ಲ ಬಿಡು ರುಕ್ಮಿಣಿ, ಅಂತದ್ದು ಏನಿಲ್ಲ. ನೀವ್ ಈ ರೀತಿ ಮಾತಾಡಿ ನೋಡಿದ್ರೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಆಗ್ತಾ ಇದೆ. ಅಲ್ಲರಿ, ನೀವ್ ಈ ರೀತಿ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನವಾದ್ರೂ ಹೇಗೆ ಸಿಗುತ್ತೆ? ರುಕ್ಮಿಣಿ, ರುಕ್ಮಿಣಿ, ಏನಿದು ಚಿಕ್ಕ ಮಕ್ಕಳಂಗೆ ಇನ್ನು ಮೇಲೆ ಯಾವತ್ತಾದರೂ ನನ್ನ ಮೇಲೆ ಹಾಣೆ ಇಡಬೇಡ. ನನಗೆ ಏನಾದರೂ ಹೋದರೆ ನಾನು ತಡೆಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ರುಕ್ಮಿಣಿ, ನನ್ನಲ್ಲಿಲ್ಲ. ಮತ್ತೆ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ರಿ. ಏನ್ ರುಕ್ಮಿಣಿ, ಏನೋ ರುಕ್ಮಿಣಿ, ಬೆಳಗ್ಗೆ ಭಾವನ ಫೋನ್ ಮಾಡಿದಾಗ ತುಂಬಾ ಬೇಜಾರದಿಂದ ಮಾತನಾಡಿದ್ದಳು. ಅಪ್ಪ ನಿನಗೇನು ಹೇಳ್ಬೇಕಂತ ಹಂಗು, ಅದು ಏನು ಅಂತ ಕೇಳಿದ್ದಕ್ಕೆ ಸಮಯ ಬಂದಾಗ ನಾನೇ ಹೇಳ್ತೀನಿ ಬಿಡಪ್ಪ ಅಂತ ನಂದಳು. ರಾಮ, ಇಷ್ಟೇ ಏನ್ರಿ? ಏನು ಅನ್ಕೊಂಡು ನನಗೆ ತುಂಬಾ ಗಾಬರಿ ಆಗಿದ್ದೆ. ಅಲ್ಲರಿ, ಇಷ್ಟಕ್ಕೆಲ್ಲ ಇಷ್ಟೊಂದು ಮನಸ್ಸು ಹಚ್ಕೊಂತೀರ ನೋಡಿ. ಅವಳಿಗೆ ಖರ್ಚಿಗೆ ಇನ್ನೊಂದ್ ಸ್ವಲ್ಪ ಹಣ ಬೇಕಾಗಿರುತ್ತೆ, ಇಲ್ಲ ಅಂದ್ರೆ ನೆಗಡಿನೋ ಕೆಮ್ಮೋ ಏನೋ ಒಂದಾಗಿರುತ್ತೆ. ಅದನ್ನ ಯಾಕೆ ನೀವು ಇಷ್ಟೊಂದು ಮನಸ್ಸು ಹಚ್ಕೊಂಡಿದ್ದೀರಾ? ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಹಾಗಲ್ಲ ಕಣೆ, ಅವರ ಮಾತಲ್ಲಿ ಏನೋ ಒಂಥರ ಮಾತುಗಳಿದ್ದವು. ನಮ್ಮನ್ನೆಲ್ಲ ಬಿಟ್ಟು ಹೋಗುವ ಸಂಕಟ ಇತ್ತು ನೋಡಿ. ಅಂತದ್ದೇನೂ ಆಗಲ್ಲ, ಆರಾಮಾಗಿರಿ, ಧೈರ್ಯವಾಗಿ ನೋಡಿ. ನಮ್ಮ ಮಗಳು ಯಾವುದೇ ಕಾರಣಕ್ಕೂ ದಾರಿ ತಪ್ಪುವಂತ ಮಗಳಲ್ಲ. ಅವಳು ನಮಗೆ ಹೆಸರು, ಯಶಸ್ಸು, ಕೀರ್ತಿ ತಂದ್ಕೊಡ್ತಾಳೆ ನೋಡಿ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಇಂದಲ್ಲ ನಾಳೆ ನಮ್ಮ ಮಗಳು ಒಬ್ಬ ದೊಡ್ಡ ಅಧಿಕಾರಿಯಾಗಿ ಖಂಡಿತವಾಗಿಯೂ ಬಂದೇ ಬರ್ತಾಳೆ. ಹೇಳಿ ರುಕ್ಮಿಣಿ, ಆ ದೇವರು ನಮಗೆ ಹಣ್ಣಾಗಿ ಮಾಡದೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟರೆ ಅಷ್ಟೇ ಸಾಕು. ಆಯ್ತು ಬಿಡಿ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ರಿ. ಅಲ್ಲರಿ, ಇವತ್ತು ಯಾವ ದಿನ ಅಂತ ಗೊತ್ತೇನ್ರಿ? ಯಾವ ದಿನ ಹೇಳಿ ನೋಡೋಣ. ಓ, ಅರ್ಥವಾಯ್ತು ರುಕ್ಮಿಣಿ, ಇವತ್ತು ವೈಕುಂಠ ಏಕಾದಶಿ ತಾನೆ? ಓ ಅಲ್ಲರಿ, ಅದಲ್ಲ ಅಂತಂದ್ರೆ ಮತ್ತೆ ಇನ್ನು ಮತ್ತೆ ಯಾವುದು? ಅದು ಏನ್ ಗೊತ್ತೇನ್ರಿ? ಇವತ್ತು ಮತ್ತೆ ಇವತ್ತು ಅದೇನೆ ಚಿಕ್ಕ ಮಕ್ಕಳಂಗೆ ರೀ. ನನ್ನ ನೋಡ್ರಿ, ನನ್ನ ಗೊತ್ತಿಲ್ವಾ ನಿಜವಾಗ್ಲು? ಓ, ಅರ್ಥವಾಯ್ತು. ನಾನಿನ್ನ ಹೇಳೇ ಇಲ್ಲ ನಿಮ್ಗೆ ಅರ್ಥ ಆಗಕ್ಕೆ. ಈಗ ಹೇಳ್ತೀನಿ ಕೇಳ್ರಿ. ಇವತ್ತು ನಮ್ಮ ಮದುವೆ ಆಗಿರೋ ದಿನ. ಅಂದುಕೊಂಡೆ ರುಕ್ಮಿಣಿ, ಅಂದುಕೊಂಡೆ. ನೀನು ಹೊಸ ಸೀರೆ, ಹಣ ತುಂಬ ಕುಂಕುಮ, ತಲೆ ತುಂಬ ಹೂವು ಮುರಿದಾಗಲೇ ಅಂದುಕೊಂಡೆ ಏನೋ ವಿಶೇಷವಿದೆ ಅಂತ. ರುಕ್ಮಿಣಿ, 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 25 ವರ್ಷಗಳ ನನ್ನ ಸೌಂದರ್ಯ ಹಾಗೇ ಇದೆ ನೋಡು. ನಿನ್ನನ್ನು ನೋಡ್ತಾ ಇದ್ದರೆ ಕಚ್ಚಿ ತಿಂದು ಬಿಡೋಣ ಅನಿಸ್ತದೆ ಕಣೆ. ರುಕ್ಮಿಣಿ, ಇದೇ ನಾಚಿಕೆಯಲ್ಲಿ ಒಂದು ಸಿಹಿ ಮತ್ತು ಕೊಡವೆ. ಒಂದೇನ್ರಿ, 100 ಮುತ್ತು ಕೊಡ್ತೀನಿ ಬನ್ರಿ.
ಕುಡಿ. ನಿಧಾನದಿಂದ ನೀರು ಕುಡಿ ರುಕ್ಮಿಣಿ. ನನಗೆ ನನಗೆ ತುಂಬಾ ಇದೆ ನೋಡ್ತಾ ಇದ್ದೀರಿ. ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗೆಲ್ಲ ಮಾತನಾಡಬೇಡ ರುಕ್ಮಿಣಿ, ಹಾಗೆಲ್ಲ ಮಾತನಾಡಬೇಡ. ಏನು ಆಗೋದಿಲ್ಲ, ನಾನಿರ್ತೇನೆ ರುಕ್ಮಿಣಿ, ನಾನಿರ್ತೇನೆ. ಬಾ, ಹಾಸ್ಪಿಟಲ್ಗೆ ಹೋಗೋಣ. ದಯವಿಟ್ಟು ಆಸ್ಪತ್ರೆ ಅಂತೇನು ಬೇಡ. ನೋಡಿ, ದಯವಿಟ್ಟು ದಯವಿಟ್ಟು ನೀವು ನನಗೆ ಒಂದೇ ಒಂದು ಮಾತು ನಡೆಸ್ಕೊಡ್ಬೇಕ್ರಿ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀವು ನನಗೆ ಪ್ರಮಾಣ ಮಾಡಿ. ನೋಡಿ, ನಾನು ಬದುಕೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಮಕ್ಕಳನ್ನ ನಾನು ಅನಾಥರನ್ನಾಗಿ ಮಾಡಿ ಹೋಗ್ತಾ ಇದ್ದೀನಿ. ಏನು ಅಂದ್ರೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ನೀವೇ ಆಗಿ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ನೀವು ಅದೇನು ಹೇಳು ರುಕ್ಮಿಣಿ, ಅದೇನು ಹೇಳು. ನೀನು ಚೆನ್ನಾಗಿರಬೇಕು. ನಿನಗೋಸ್ಕರ ಒಂದು ಮಾತು ಹೇಳು ರುಕ್ಮಿಣಿ, ನನ್ನ ಪ್ರಾಣವನ್ನೇ ಕೊಡುತ್ತೇನೆ ರುಕ್ಮಿಣಿ. ಅದು ಏನು ಏನು ಹೇಳು, ಏನು ಹೇಳು. ನೋಡಿ, ನಮ್ಮ ಮಕ್ಕಳೆಲ್ಲ ನೀವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರನ್ನ ಚೆನ್ನಾಗಿ ಜೋಪಾನ ಮಾಡಿ ತಂದೆ ತಾಯಿ ಎಲ್ಲ ನೀವೇ ಆಗಿ ನಮ್ಮ ಮಕ್ಕಳನ್ನ
ಈ